ರಾಷ್ಟ್ರವ್ಯಾಪಿ ಮಹಾಶಿವರಾತ್ರಿ ಹಬ್ಬದ ಜಾಗರಣೆ ಇರುತ್ತೆ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಮಂಗಳ ಅಭಿನಂದನೆಗಳನ್ನ ಶುಭಾಶಯಗಳನ್ನ ಅರ್ಪಿಸ್ತಾ ಪಂದ್ಯ ಪ್ರಾರಂಭ. ಎಲ್ಲರೂ ಜೋರ ಚಪ್ಪಾಳೆ ಬೇಕಣ, ಪಂದ್ಯಕ್ಕೆ ಚಾಲನೆ ಬರಲಿ. ಕೈ ಬೀಸಿ ಚಪ್ಪಾಳೆ ಚೀತ್ಕಾರಗಳೊಂದಿಗೆ ಪಂದ್ಯಕ್ಕೆ. ಚಂದನ್ ಹಿರಿಯ ಆಟಗಾರನಾಗಿ ಈ ಭಾಗದ ಒಬ್ಬ ಯಶಸ್ವಿ ಕ್ರೀಡಾಪಟು, 20 ವರ್ಷಗಳಿಗಿಂತಲೂ ಅತಿ ಹೆಚ್ಚು ಆಟವನ್ನು ಆಡ್ತಾ ಅನುಭವವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಚಂದನ್ ಇಲ್ಲಿ AB ಪವರ್ ರೈಡರ್ಸ್ ತಂಡವನ್ನು ಅಣ್ಣಯ್ಯಪ್ಪ ಮತ್ತು ಬಾಬು ಅವರ ಪ್ರಾಯೋಜಕತ್ವದ ಮಾಲೀಕತ್ವದ ತಂಡ AB ಪವರ್ ರೈಡರ್ಸ್. ಕಬಡ್ಡಿಯಲ್ಲಿ ಎಲ್ಲರ ಕಣ್ಣು ರೈಡರ್ಗಳ ಮೇಲೆ ಇರುತ್ತೆ. ದಾಳಿಗಾರ ಆತನ ಗೂಳಿಯ ಆಟವನ್ನು ನೋಡೋದು ಬಹಳ ಸುಮಧುರವಾಗಿರುತ್ತೆ. ರಘು ರೇಂಜರ್ಸ್ನ ಮತ್ತೋರ್ವ ಹಿರಿಯ ಆಟಗಾರ, ಈ ನೆಲದ ಪ್ರತಿಭೆ. ಹಿರಿಯ ಆಟಗಾರ ಹಿರಿಯಣ್ಣ ರಾಜೀವ ಈ ಪಂದ್ಯಕ್ಕೆ ಆರಂಭದಲ್ಲಿ ಒಂದು ಸ್ಪರ್ಶಾಂಕದ ಅಂಕವನ್ನು ನೀಡ್ತಾ ಇದ್ದಾನೆ. ಚನ್ನರಾಯಪಟ್ಟಣದ ಗ್ರಾಮೀಣ ಸೊಗಡಿನ ಪ್ರತಿಭೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು, ಕ್ರೀಡೆಯನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಯೋಗಿಕ ಪ್ರಯತ್ನ. ಎಸ್, ಇದೀಗ ಸೂಪರ್ ರೇಸ್ನಲ್ಲಿ ಸೂಪರ್ ಆರಂಭವನ್ನು ಮತ್ತೆ ಪವರ್ ರೈಡರ್ಸ್ ಅಣ್ಣಯ್ಯಪ್ಪ ಬಾಬುರವರ ಮಾಲೀಕತ್ವದ ತಂಡ ಋಷಿತ ರಘುರವರ ಮಾಲೀಕತ್ವದ ರಘು ರೇಂಜರ್ಸ್ ತಂಡದ ನಡುವೆ ಸೆಣಸ್ತಾ ಇದೆ. ಮಂಜು ಮತ್ತು ಮತ್ತೋರ್ವ ಡಿಫೆಂಡರ್, ಪ್ರಮುಖ ಡಿಫೆಂಡರ್ಗಳ ಅನುಪಸ್ಥಿತಿ AB ಪವರ್ ರೈಡರ್ಸ್ ತಂಡಕ್ಕೆ ಮುನ್ನಡೆ ಲಭಿಸ್ತಾ ಇದೆ. ಪ್ರೋ ಕಬಡ್ಡಿಯ ನಿಯಮಗಳಲ್ಲಿ ಅಳವಡಿಸಲಾಗಿದೆ. ಜುವಾಡ ಇರುತ್ತೆ, ಸೂಪರ್ ಟ್ಯಾಕಲ್ ಕೂಡ ಇರುತ್ತೆ. ಅಣ್ಣಯ್ಯಪ್ಪ ಬಾಬುರವರ ಮಾಲೀಕತ್ವದ AB ಪವರ್ ರೈಡರ್ಸ್ 2 ಅಂಕವನ್ನ, ರಘು ರೇಂಜರ್ಸ್ ತಂಡ 1 ಅಂಕವನ್ನ. ಯುವ ಕಿಲಾಡಿ ಸಂಖ್ಯೆ 2 ತಂಡದ ಬೆನ್ನೆಲುಬು. ಎಸ್, ಇದೀಗ ಒಂದು ಅವಕಾಶ. ಬಾಕ್ಲಿನ ಹೊರಭಾಗದಲ್ಲಿ ಗುರಿಯಗೆರೆಯ ಸಮೀಪದಲ್ಲೇ ಎದುರಾಳಿಯನ್ನ ಕಟ್ಟಿ ಹಾಕಿದೆ. ಬಲಿಷ್ಠ ಭದ್ರಕೋಟೆಯನ್ನು ಅರ್ಥಿಸಿಕೊಳ್ತಾ ಚಂದನ್ ಹಿರಿಯ ಆಟಗಾರ ತಂಡವನ್ನು ಮುನ್ನಡೆಸ್ತಾ AB ಪವರ್ ರೈಡರ್ಸ್ ಪರವಾಗಿ ರೈಡರ್ ಅಭಿ ದಾಳಿ ವಿಭಾಗದಲ್ಲಿ ಸಂಖ್ಯೆ 18-18ರ ಬಲಿಷ್ಠ ಸದೃಢಕ ದಾಳಿಗಾರನಿಗೆ ಮತ್ತೊಂದು ಅಂಕ. ಅಣ್ಣಯ್ಯಪ್ಪ ಬಾಬು ಪವರ್ ರೈಡರ್ಸ್ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ದಾಳಿಗೆ ಪ್ರತಿ ದಾಳಿ ಕಾದು ನೋಡಬೇಕಾಗಿದೆ. ತೀರ್ಪುಗಾರರ ತೀರ್ಮಾನ ಇದೆ. ದಯವಿಟ್ಟು ಆಟಗಾರರು ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಕಬಡ್ಡಿಯ ರೂಲ್ಸ್ಗಳನ್ನ, ಕಬಡ್ಡಿಯ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಪರ್ಸ್ಯೂಟ್ ಅಂಕವನ್ನು ನೀಡಲಾಗ್ತಾ ಇದೆ. 5-2 ಇನ್ ಫೇವರ್ ಆಫ್ ಪವರ್ ರೈಡರ್ಸ್. ರಘುರವರ ಮಾಲೀಕತ್ವದ ತಂಡ ರಘು ರೇಂಜರ್ಸ್ ವಿರುದ್ಧ ಅಣ್ಣಯ್ಯಪ್ಪ ಬಾಬುರವರ ಮಾಲೀಕತ್ವದ ತಂಡ AB ಪವರ್ ರೈಡರ್ಸ್ 5-2ರಲ್ಲಿ ಸೆಣಸ್ತಾ ಇದೆ. ದಾಳಿಯಲ್ಲಿ ರಾಜೀವ ಹಿರಿಯ ಆಟಗಾರನಾಗಿ ಈ ಭಾಗದ ಅತ್ಯಂತ ಹಿರಿಯ ಆಟಗಾರ ಈತ. ದಯವಿಟ್ಟು ತೀರ್ಪುಗಾರಿಗೆ ಅನುಚಿತವಾಗಿ ವರ್ತಿಸುತ್ತಿಲ್ಲ. ಟೀಮ್ ಕೋಚ್ ಗಮನ ಹರಿಸಬೇಕು, ತಂಡವನ್ನು ನಿಯಂತ್ರಿಸಬೇಕು. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಜನ ಡಿಫೆಂಡರ್ಗಳಿದ್ದಾರೆ. ಆರು 2ರಲ್ಲಿ ಪಂದ್ಯ, 5-2ರಲ್ಲಿ ಪಂದ್ಯ ಸಾಗ್ತಾ ಇದೆ. 5-2 ಇನ್ ಫೇವರ್ ಆಫ್ AB ಪವರ್ ರೈಡರ್ಸ್. 1 ಸೆಕೆಂಡ್. ರಾಜೀವ ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾನ್ಯತೆ ಮಾರ್ಗದರ್ಶನದಲ್ಲಿ ಎಲ್ಲ ನುರಿತ ಹಿರಿಯ ಅನುಭವಿ ತೀರ್ಪುಗಾರರು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಸುನೀಲ್, ಜಗದೀಶ್, ವಾಸು, ದೊರೆ, ಲೋಕೇಶ್ ಮತ್ತು ಕುಮಾರ್ ನಿರ್ಣಾಯಕರಾಗಿ ಇಲ್ಲಿ ನಿಯೋಜಿತರಾಗಿದ್ದಾರೆ. ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ತೀರ್ಪುಗಾರರು ಕರ್ತವ್ಯವನ್ನು ನಿರ್ವಹಿಸ್ತಾರೆ.
ಅಭಿದಾಳಿ ವಿಭಾಗದಲ್ಲಿ ಸೂಪರ್ ಟ್ಯಾಕಲ್ ಪ್ರಯತ್ನ ಸಾಗ್ತಾ ಇದೆ. ದೈತ್ಯನನ್ನು ಅದ್ಭುತವಾಗಿ ಬಂಧಿಸಿದೆ. ರೈಡರ್ನ ಹೋರಾಟ ಅಂತ್ಯ. ಸೂಪರ್ ಟ್ಯಾಕಲ್, ಸೂಪರ್ ಅಂಕಗಳು ಬೆಂಬಲಿಗರಲ್ಲಿ ಮೇಳೈಸ್ತಾ ಇದೆ ಅಭಿಮಾನದ ಧೈರ್ಯ. ಚಂದನ್ ಚಂದನ್ ಅದ್ಭುತವಾಗಿ ಬಂಧಿಸಿದ್ದಾನೆ. ಅನುಭವಿ ಡಿಫೆಂಡರ್ ಚಂದು ತನ್ನೆಲ್ಲ ಬಲವನ್ನು ಪ್ರಯೋಗಿಸಿ ಎದುರಾಳಿಯನ್ನ ಅದ್ಭುತವಾಗಿ ಸೋಲೋ ಬ್ಲಾಕ್ ಕ್ಯಾಚ್, ಏಕಾಂಗಿಯ ಒಂದು ಬ್ಲಾಕ್ ಕ್ಯಾಚ್ ಅದ್ಭುತವಾಗಿತ್ತು ಅನುಭವಿ ಕಿಲಾಡಿಯಿಂದ. 6-4 ಪಂದ್ಯ ಸಾಗ್ತಾ ಇದೆ. ರೋಚಕ ಆರಂಭ ಕಂಡಿದೆ ಈ ಆರಂಭಿಕ ಪಂದ್ಯ. 6-4. ಮೂರು ಜನ ಡಿಫೆಂಡರ್ಗಳಿರುವಾಗ ಸೂಪರ್ ಟ್ಯಾಕಲ್ ಆನ್ ಆಗಿರೋ ಅವಧಿಯಲ್ಲಿ ಸುರಕ್ಷಿತ ವಾಪಸತಿಗೆ ಒತ್ತಡ ನೀಡಿದ ಕೋರಿಕೆ ಮೇರೆಗೆ ಅಲ್ಪ ವಿರಾಮದ ಘೋಷಣೆ ಮಾಡಲಾಗ್ತಾ ಇದೆ. ಈ ಪಂದ್ಯಾವಳಿಯ ನೇರ ಪ್ರಸಾರವನ್ನು ಕರ್ನಾಟಕ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ನೀಡಲಾಗ್ತಾ ಇದೆ. ನೋಡಿ, ವಿಶೇಷವಾದ ಸೂಚನೆ, ಇಲ್ಲಿ ನಮ್ಮ ಆರ್ಗನೈಸಿಂಗ್ ಕಮಿಟಿ ಮುಖ್ಯಸ್ಥರು ಬರಬೇಕಿಲ್ಲಿ. ಇಲ್ಲಿ ಕೋಚ್ ಮತ್ತು ದಯವಿಟ್ಟು ಎಲ್ಲರೂ ಇದ್ದೀರಾ, ತೀರ್ಪುಗಾರರಿಗೆ ತುಂಬಾ ಅಡಚಣೆ ಆಗುತ್ತೆ, ಒತ್ತಡ ಆಗುತ್ತೆ. ಪ್ಲೀಸ್ ತಂಡದ ಕೋಚ್ ಮತ್ತು ತಂಡದ ಮ್ಯಾನೇಜರು ಮತ್ತೆ ಹೆಚ್ಚುವರಿ ಆಟಗಾರರನ್ನು ಹೊರತುಪಡಿಸಿ ಯಾರು ಕೂಡ ಅಂಕಣದ ಒಳಭಾಗದಲ್ಲಿ ಇರಬಾರ್ದು. ದಯವಿಟ್ಟು ಎಲ್ಲ ತಂಡದ ಅಭಿಮಾನಿಗಳಿಗೆ ನಾನು ವಿಶೇಷವಾಗಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ದಯವಿಟ್ಟು ಕ್ರೀಡಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಒಂದು ಯಶಸ್ವಿ ಕ್ರೀಡಾಕೂಟಕ್ಕೆ ತಾವೆಲ್ಲರೂ ಅನುವು ಮಾಡಿಕೊಡ್ಬೇಕು. ರಾಜೀವ ಇದೀಗ ಅನುಭವಿ ಆಟಗಾರ, ಅನುಭವಿ ಡಿಫೆಂಡರ್ನ ಮುಟ್ಟಿದ್ದಾನೆ. ಆತ್ಮವಿಶ್ವಾಸದ ರನ್ನಿಂಗ್ ಹ್ಯಾಂಡ್ ಟಚ್ ಪಾಯಿಂಟ್ ಅನ್ನು ನೀಡ್ತಾರೆ. ತೀರ್ಪುಗಾರ ನೋಡಬೇಕಾಗಿದೆ. ಎಸ್, ತೀರ್ಪನ್ನು ನೀಡಿದ್ದಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ಪಾಯಿಂಟ್ ಅನ್ನು ನೀಡಲಾಗ್ತಾ ಇದೆ. ಚಂದನ್ ಅಂಕವನ್ನು ನಿರ್ಗಮಿಸಬೇಕಾಗಿದೆ. 6 ಅಂಕವನ್ನ AB ರೈಡರ್ಸ್ ತಂಡ, 5 ಅಂಕವನ್ನ ರಘು ರೇಂಜರ್ಸ್ ತಂಡ ಪಡೆದುಕೊಳ್ತಾ ಇದೆ. ಪ್ರಮುಖ ಡಿಫೆಂಡರ್ಗಳಾಗಿ ಮಂಜು ಮತ್ತು ರಾಜೀವ ಹಿರಿಯ ಅನುಭವಿ ಮೊದಲು ಮೆಟ್ಟಿದ ಅಭಿಮಾನಿಗಳ ಸಂಭ್ರಮ. ರಘು ರೇಂಜರ್ 6-6 ಸಮಬಲದ ಹೋರಾಟ. ಉಭಯ ತಂಡಗಳು 6 ಅಂಕಗಳನ್ನು ಗಳಿಸಿ ಸಮಬಲದ ಹೋರಾಟದ ಪ್ರದರ್ಶನವನ್ನು ನೀಡ್ತಾ ಇದೆ. ಈ ಪಂದ್ಯ ರೋಚಕ ಆರಂಭ ಕಂಡುಕೊಂಡಿದೆ. ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಜನಪ್ರಿಯ ಶಾಸಕರು, ಕ್ಯಾಪ್ಟನ್ ದಯವಿಟ್ಟು ಇಲ್ಲಿ ಗಮನಿಸಬೇಕು. ಕ್ಯಾಪ್ಟನ್ಗೆ ವಾರ್ನಿಂಗ್ ಮಾಡಿ ದಯವಿಟ್ಟು. ರಘು ರೇಂಜರ್ಸ್ ಮಂಜು ನೋಡಿ, ತೀರ್ಪುಗಾರರಿಗೆ ಒತ್ತಡ ಇರಬಾರ್ದು ದಯವಿಟ್ಟು. ಆರರಲ್ಲಿ ಆರಂಭಿಕ ಪಂದ್ಯ ಸಾಗ್ತಾ ಇದೆ. ಸಚಿನ್ ದಾಳಿ ವಿಭಾಗದಲ್ಲಿ 2 ತಂಡಗಳಲ್ಲಿ 5 ಜನ ಡಿಫೆಂಡರ್ಗಳು ಸಮಬಲದ ಅಂಕಗಳನ್ನು ಗಳಿಸಿದ ಸಮಬಲದ ಹೋರಾಟದ ಪ್ರದರ್ಶನವನ್ನು ನೀಡುತ್ತಾ ರೋಚಕ ಪಂದ್ಯ ಆರಂಭ ಕಂಡಿದೆ. ಕಳೆದ ಬಾರಿ ಆರಂಭ ಕಂಡಿದ್ದಿದೆ. ಮಹಾಶಿವರಾತ್ರಿ ಹಬ್ಬದ ದಿನದಂದು ಎರಿಸವೆ ಕಬಡ್ಡಿ ಪ್ರೀಮಿಯರ್ ಲೀಗ್ ಕಳೆದ ಬಾರಿ ಕೂಡ ಯಶಸ್ವಿಯಾಗಿ ಆರಂಭ ಕಂಡಿತ್ತು. ಇದೀಗ ದ್ವಿತೀಯ ಬಾರಿಯ ಎರಿಸವೆ ಕಬಡ್ಡಿ ಪ್ರೀಮಿಯರ್ ಲೀಗ್ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಕಂಡುಕೊಳ್ತಾ ಇದೆ. 7-6 ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಅನ್ನು ಗಳಿಸಿಕೊಳ್ತಾ 1 ಅಂಕದ ಮುನ್ನಡೆಯನ್ನು ತಂಡಕ್ಕೆ ನೀಡಿದ್ದಾನೆ. ಎಸ್, ಇಟ್ಸ್ 2 ರೈಟ್. ಮಾಡೋ ಇಲ್ಲ ಮಣಿ ದಾಳಿ, ಅಂಕ ತರಲೇಬೇಕಾದ ಅನಿವಾರ್ಯತೆಯ ಸಂದಿಗ್ಧತೆಗೊಳಗಾಗ್ತಾ ಇದ್ದಾನೆ ದಾಳಿಗಾರ. ಧೈರ್ಯ ರಾಜೀವ ತಂಡಕ್ಕೆ ಮರುಜೀವ ತಂದಿದ್ದಾರೆ. ರಾಜೀವ ತಂಡದ ಜೀವವಾಗಿ ಸಕ್ಸಸ್ಫುಲ್ ಡಿಫೆಂಡರ್
ತಂಡಕ್ಕೆ ಜೀವವಾಗಿದ್ದಾನೆ. ಸಕ್ಸಸ್ಫುಲ್ ಡಿಫೆಂಡರ್ ಆಗಿ 8-6 ಇನ್ ಫೇವರ್ ಆಫ್ ರಘು ರೇಂಜರ್ಸ್. ಮತ್ತೊಂದು ಸುಲಭ ಅಂಕ ಗಳಿಸ್ಕೊಳ್ತಾ ಇದೆ. ಸ್ವಯಂಕೃತ ತಪ್ಪಿನ ಒಂದು ಅಂಕದ ಫಲಶ್ರುತಿಯೊಂದಿಗೆ ಮತ್ತೊಂದು ಅಂಕವನ್ನು ಗಳಿಸ್ಕೊಳ್ತಾ ಎದುರಾಳಿಯ ಲೋಣ ಅಂಕ ಪಡೆಯುವಂತ ಒಂದು ಅವಕಾಶ. ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ. ತಂಡದ ಏಕಾಂಗಿ ದಾಳಿಗಾರನಾಗಿ ಒತ್ತಡಕ್ಕೆ ಸಿಲುಕಿದೆ ಎಬಿ ಪವರ್ ರೈಡರ್ಸ್. ಆರಂಭದಲ್ಲಿ ಮುನ್ನಡೆ ಕಂಡರೂ ಕೂಡ ಇದೀಗ ಏಟಿಗೆ ದಿರೇಟಿನ ದಿಟ್ಟಾಟದ ಪ್ರದರ್ಶನವನ್ನು ಮಂಜು ಮತ್ತು ರಾಜೀವ ಹಿರಿಯ ಆಟಗಾರರಾಗಿ ಸಾಧಿಸಿಕೊಳ್ತಾ ಇದೆ. ಬ್ಯೂಟಿಫುಲ್ ಬ್ಲಾಕ್ ಕ್ಯಾಚ್, ಸೋಲೋ ಬ್ಲಾಕ್ ಕ್ಯಾಚ್. 1+2 3 ಪಾಯಿಂಟ್ಸ್. ಹದಿಮೂರು 6. ಅಭಿಮಾನಿಗಳಲ್ಲಿ ನಾನೊಂದು ಕಿವಿ ಮಾತನ್ನು ಕೇಳ್ಕೊಳ್ತೇನೆ. ಸಾಕಷ್ಟು ಹೋರಾಟ, ಗುರಿಯ ಗೆರೆಯನ್ನು ಮುಟ್ಟುವಲ್ಲಿ ಸಾಕಷ್ಟು ಹೋರಾಟ ಮೂಡಿ ಬಂತಾದ್ರೂ ಕೂಡ ದೈತ್ಯ ದಾಳಿಗಾರ ಬಂದಿ ಆಗ್ತಾ ಇದ್ದಾನೆ. ಹತಾಶನಾಗಿ ಹೊರಭಾಗದಲ್ಲಿ ಮತ್ತೆ ಬಂದಿ ಆಗ್ತಾ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯದ ನಿಶಾನೆ ಹೊರಬಿದ್ದಿದ್ದ ತೀರ್ಪುಗಾರರಿಂದ ಎರಡೂ ತಂಡಗಳ ಬಲಾಬಲ ಈ ರೀತಿ ಇದೆ. 13-7 6 ಅಂಕಗಳ ಅಂತರದಲ್ಲಿ ರಘು ರೇಂಜರ್ಸ್. 13-7 ಇನ್ ಫೇವರ್ ಆಫ್ ರಘು ರೇಂಜರ್ಸ್ ಅಟ್ ಆಫ್ ಟೈಮ್. ರಾಜೀವ ಮತ್ತು ಮಂಜು ಅನುಭವಿ ಡಿಫೆಂಡರ್ಗಳು ತಂಡವನ್ನು ಅತ್ಯುತ್ತಮವಾಗಿ ಮುನ್ನಡೆಸ್ತಾ ಇದ್ದಾರೆ. ಇಲ್ಲಿ ಚಂದನ್ ತನ್ನ ಹೆಗಲಿಗೆ ಮತ್ತಷ್ಟು ಜವಾಬ್ದಾರಿಯ ಹೊರಬೇಕಂತ ಸಂದರ್ಭ ದ್ವಿತೀಯದಲ್ಲಿ 13-7 6 ಅಂಕಗಳ ಅಂತರದ ಆರಂಭಿಕ ಮುನ್ನಡೆಯಲ್ಲಿ ಸಾಗ್ತಾ ಇದೆ ರಘು ರೇಂಜರ್ಸ್. ನೆಕ್ಸ್ಟ್ ಮ್ಯಾಚ್ ದಯವಿಟ್ಟು ಆಟಗಾರರಿಗೆ ಸ್ವಲ್ಪ ಪೆಟ್ಟಾಗಿದೆ. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಫಸ್ಟ್ ಏಡ್ ಬಾಕ್ಸ್ ಕಿಟ್ಟನ್ನು ದಯವಿಟ್ಟು ಆಯೋಜಕ ಶಿವ ನೀಡಬೇಕು. ರಾಮಣ್ಣನವರು ಹಿರಿಯರು, JDSನ ಹಿರಿಯ ಮುಖಂಡರು, ರಾಜ್ಯ ಉಪಾಧ್ಯಕ್ಷರು JDS ಶ್ರೀಯುತ ರಾಮಣ್ಣನವರು, ಶ್ರೀಮಾನ್ ಜಗದೀಶ್ನವರು ವೇದಿಕೆಯಲ್ಲಿ ಇದ್ದಾರೆ. ನಮ್ಮ ಈ ಒಂದು ಹಿರಿಸಾವೆ ಕಬಡ್ಡಿ ಪ್ರೀಮಿಯರ್ ಲೀಗ್ ಈ ಕ್ರೀಡಾಕೂಟದ ಆಯೋಜಕರ ಪರವಾಗಿ ಶ್ರೀಯುತ ಜಗದೀಶ್ ಅಣ್ಣನವರಿಗೆ, ಶುಭ ಮುಖಂಡರು JDSನ ಕಟ್ಟಾಳವಾಗಿ JDS ಪಕ್ಷ ಸಂಘಟನೆಯನ್ನು ತಮ್ಮನ್ನು ತಾವು ತೊಡಗಿಸಿಕೊಂಡ ಜಗದೀಶ್ ಅವರಿಗೆ ಈ ಸಂದರ್ಭದಲ್ಲಿ ಹಿರಿಸಾವೆ ಜನತೆ ಪರವಾಗಿ, ನಮ್ಮ ಈ ಕ್ರೀಡಾಕೂಟದ ಪರವಾಗಿ, ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಪರವಾಗಿ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದು ನಮ್ಮ ಸೌಭಾಗ್ಯ. ಈ ವೇದಿಕೆಗೆ ಮೆರುಗನ್ನು ತಂದಂಥ ಎಲ್ಲ ಗೌರವ ಅತಿಥಿಗಳಿಗೆ, ಹಾಗೆ ತುರ್ತು ಕೆಲಸದ ನಿಮಿತ್ತ ನಿಮ್ಮೆಲ್ಲರ ನಲ್ಮೆಯ ಅಣ್ಣ ಬಾಲಣ್ಣನವರು ಈ ವೇದಿಕೆಯನ್ನು ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಗೌರವಪೂರ್ವಕವಾಗಿ ಚಪ್ಪಾಳೆ ಮುಖೇನ ಅವರನ್ನು ಆತ್ಮೀಯವಾಗಿ ವಿದಾಯ ಹೇಳೋಣ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಜ್ಯೋತಿಯನ್ನು ಬೆಳಗಿಸಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿ ಕ್ರೀಡಾಪಟುಗಳಿಗೆ ಉತ್ತಮವಾದಂಥ ಒಂದು ಆಲೋಚನೆಗಳನ್ನು, ಮಾರ್ಗೋಪಾಯಗಳನ್ನು ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ರೂವಾರಿಗಳಾದಂಥ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ CN ಬಾಲಕೃಷ್ಣನವರು ಇದೀಗ ತುರ್ತು ಕೆಲಸದ ನಿಮಿತ್ತ ನಿರ್ಗಮಿಸ್ತಾ ಇದ್ದು, ಅವರಿಗೆ ನಮ್ಮ ಹಿರಿಸಾವೆಯ ಗ್ರಾಮಸ್ಥರ ಪರವಾಗಿ, ಕ್ರೀಡಾಕೂಟದ ಪರವಾಗಿ, CYC ಆರ್ಗನೈಸಿಂಗ್ ಕಮಿಟಿ ಪರವಾಗಿ, ಶ್ರೀ ಚೌಡೇಶ್ ಫ್ರೀ ಕಪ್ ಹಿರಿಸಾವೆ ಕಬಡ್ಡಿ ಪ್ರೀಮಿಯರ್ನ ಎಲ್ಲ ಆಯೋಜಕರ ಪರವಾಗಿ ನಿಮಗೆ ಅತ್ಯಂತ ಗೌರವಪೂರ್ವಕವಾಗಿ ಆತ್ಮೀಯವಾಗಿ ಬೀಳ್ಕೊಡುಗೆಯನ್ನು ನೀಡ್ತಾ ಇದ್ದೀವಿ. ಜಿದ್ದಿನ ಪಂದ್ಯದಲ್ಲಿ ಸಾಗ್ತಾ ಇದೆ ರಘು ರೇಂಜರ್ಸ್. ನಿರೀಕ್ಷೆಗೆ ಮೀರಿದ ಅದ್ಭುತ ಸಾಧನೆ ಮಾಡ್ತಾ ಇದೆ. ಅಭಿಮಾನಿಗಳಿಗೆ ಮುಗಿಲು ಮುಟ್ಟಿದ ಸಂಭ್ರಮ. ರಘು ರೇಂಜರ್ಸ್. ಹಾಗೆ
ಎಲ್ಲ ನನ್ನ ನೆಚ್ಚಿನ ಕಬಡ್ಡಿ ಕ್ರೀಡಾಪಟುಗಳೇ, ಕಬಡ್ಡಿ ಪ್ರೇಕ್ಷಕರೇ, ಕಬಡ್ಡಿ ಕ್ರೀಡಾಭಿಮಾನಿಗಳೇ, ವೇದಿಕೆಗೆ ದೂರದ ಬೆಂಗಳೂರಿನಿಂದ ಆಗಮಿಸಿ ನಮ್ಮ ಈ ವೇದಿಕೆಗೆ ಮೆರುಗನ್ನು ತಂದುಕೊಡುವಂತಹ ಇಬ್ಬರು ಕ್ರೀಡಾ ದಿಗ್ಗಜರು ಶ್ರೀಮಾನ್ BC ಸುರೇಶ್ ಅವರು, ಶ್ರೀಯುತ BC ರಮೇಶ್ ಅಣ್ಣನವರು ತುರ್ತು ಕೆಲಸದ ನಿಮಿತ್ತ ಮತ್ತೊಂದು ಕ್ರೀಡಾಕೂಟಕ್ಕೆ ಅವರು ಧಾವಿಸಬೇಕಾಗಿದೆ. ಹಾಗಾಗಿ ಶ್ರೀಯುತ ಮುನ್ರಾಜ್ ಸರ್ ಅವರು, ಹಾಗೆ ನಮ್ಮ ಭದ್ರಾವತಿ ಕುಮಾರ್ ಅವರಿಗೆ, ಎಲ್ಲರಿಗೂ ಕೂಡ ನಮ್ಮ CYC ಶ್ರೀ ಚೌಡೇಶ್ವರಿ ಕಬಡ್ಡಿ ಚಾಂಪಿಯನ್ಶಿಪ್ ಹಿರಿಸಾವೆ ಕಬಡ್ಡಿ ಪ್ರೀಮಿಯರ್ ಲೀಗ್ನ ಆಯೋಜಕರ ಪರವಾಗಿ ಆಯೋಜಕರ ಶಿವರವರು ದಯವಿಟ್ಟು ಈ ಕೂಡಲೇ ತಾತೇಗೌಡರನ್ನ ಭೇಟಿ ಮಾಡಬೇಕು. ದೂರದ ಬೆಂಗಳೂರಿನಿಂದ ಇಲ್ಲಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ತಮ್ಮ ಆ ದಿನಗಳ ಬಾಲ್ಯದ ನೆನಪನ್ನ, ಯೌವನದ ನೆನಪುಗಳನ್ನ ಇದೇ ನೆಲದಲ್ಲಿ ಹಂಚಿಕೊಂಡ್ರು. ಎಲ್ಲರೂ ಜ್ವರ ಚಪ್ಪಾಳೆ ಮೂಲಕ BC ರಮೇಶ್ ಅವರಿಗೆ ಮತ್ತೆ BC ಸುರೇಶ್ ಅವರಿಗೆ ಹಿರಿಸೇವೆ ಕಬಡ್ಡಿ ಕ್ರೀಡಾಪಟುಗಳ ಪರವಾಗಿ ಅವ್ರನ್ನ ಗೌರವಪೂರ್ವಕವಾಗಿ ಅವ್ರನ್ನ ಬೀಳ್ಕೊಡುಗೆ ನೀಡೋಣ. ಇಲ್ಲಿ ಬಂದು ತಮ್ಮ ಜೀವಮಾನದ ಶ್ರೇಷ್ಠ ಸಾಧನೆಗಾಗಿ ಹಿರಿಸೇವೆ ಜನತೆ ಪರವಾಗಿ ಗೌರವಯುತವಾದಂತಹ ಗೌರವಾತಿಥ್ಯವನ್ನು ಸ್ವೀಕರಿಸಿದ ಇಬ್ಬರು ಕ್ರೀಡಾ ದಿಗ್ಗಜರಿಗೆ ಹಿರಿಸೇವೆ ಜನತೆ ಪರವಾಗಿ, ನಮ್ಮ ಈ ಒಂದು ಹಿರಿಸೇವೆ ಕಬಡ್ಡಿ ಪ್ರೇಮಿಯ ಆಯೋಜಕರ ಪರವಾಗಿ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಆತ್ಮೀಯವಾಗಿ ಅವರನ್ನ ಬೀಳ್ಕೊಡುಗೆ ನೀಡ್ತಾ ಇದ್ವಿ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿದ್ದ ಇಬ್ಬರು ಕ್ರೀಡಾ ಸಾಧಕರಿಗೆ ಹೃದಯಪೂರ್ವಕವಾಗಿ ಆತ್ಮೀಯವಾದಂತಹ ಬೀಳ್ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ರಘು ರೇಂಜರ್ಸ್ ಅವರ ಗುರಿಯತ್ತನೆ ತಲುಪ್ತಾ ಇದ್ದಾರೆ. ಎರಡು ತಂಡಗಳ ಬಲಾಬಲ ಇಲ್ಲಿ ನಾವು ನೋಡಬಹುದು. 16-9ರಲ್ಲಿ ಸ್ವಯಂಕೃತ ಹರ್ಷದ್ ಗರ್ ನಾಳೆ ರಘು ರೇಂಜರ್ಸ್ 8 ಅಂಕಗಳ ಮುನ್ನಡೆಯ ನಂಟನ್ನು ತಂದಾಗಿಸ್ಕೊಳ್ತಾ ಈ ಪಂದ್ಯದ ಮೇಲೆ ಬಿಗಿ ಹಿಡಿತದೊಂದಿಗೆ ಮೇಲುಗೈ ಸಾಧಿಸಿಕೊಳ್ತಾ ಇದೆ. ಪಂದ್ಯದ ಮೇಲಿನ ಮೇಲುಗೈಯನ್ನ ರಘು ರೇಂಜರ್ಸ್ 17-9 ಇನ್ ಫೇವರ್ ಆಫ್ ರಘು ರೇಂಜರ್ಸ್. 8 ಅಂಕಗಳ ನಂಟಿನಲ್ಲಿ ಈ ಪಂದ್ಯ ಸಾಗ್ತಾ ಇದೆ. ಮುನ್ನಡೆಯಲ್ಲಿ ರಘು ರೇಂಜರ್ಸ್. ಇದೀಗ AB ಪವರ್ ರೈಡರ್ಸ್ ತಂಡ ದಿಟ್ಟ ಪ್ರತ್ಯುತ್ತರ ನೀಡಲೇಬೇಕಾದ ಅನಿವಾರ್ಯತೆಯ ಸಂದಿಗ್ಧತೆಗೊಳಗಾಗ್ತಾ ಇದೆ. ಈಗಾಗಲೇ ಪ್ರಥಮಾರ್ಧ ಮುಕ್ತಾಯ ಕಂಡಿದೆ. ದ್ವಿತೀಯಾರ್ಧದ ಚಾಲನೆಯಲ್ಲಿ ಈ ಪಂದ್ಯದ ಫಲಿತಾಂಶವನ್ನು ಪ್ರಕಟಿಸುವ ನಿರ್ಣಾಯಕ ಘಟ್ಟ ತಲುಪಿಯಾಗಿದೆ. ಸೊ ಹಾಗಾಗಿ ಈ ಪಂದ್ಯದಲ್ಲಿ ಗೆಲುವಿನ ನಗೆ ಬೀರಬೇಕಾದ್ರೆ AB ಪವರ್ ರೈಡರ್ಸ್ ತನ್ನೆಲ್ಲ ಬಲವನ್ನು ಇಲ್ಲಿ ಪ್ರಯೋಗಿಸಲೇಬೇಕಾಗಿದೆ. 8 ಅಂಕಗಳ ಮುನ್ನಡೆಯ ನಂಟಿನಲ್ಲಿ ರಘು ರೇಂಜರ್. ಪ್ರಮುಖ ಐದು ನಿಮಿಷಗಳ ನಿಶಾನೆ ಹೊರ ಬೀಳ್ತಾ ಇದೆ. ಲಾಸ್ಟ್ 5 ಮಿನಿಟ್ಸ್. 19-9 10 ಅಂಕಗಳ ಮುನ್ನಡೆಯ ಸ್ಪಷ್ಟ ಮುನ್ನಡೆ. 5 ನಿಮಿಷಗಳ ಅವಧಿಯ ಆಟ ಮಾತ್ರ ಬಾಕಿ ಇದೆ. ಎದುರಾಳಿಯ ಲೋಲಾಂಕ ಪಡೆದರೆ ಮತ್ತೆ ಪಂದ್ಯದ ಬಿಗಿ ಹಿಡಿತ ಮೇಲುಗೈಯನ್ನು ತಂದಾಕ್ಸ್ಕೊಳ್ಬಹುದು. ಮಂಜು ಮತ್ತು ರಾಜೀವ ಹಿರಿಯ ಡಿಫೆಂಡರ್ಗಳು ಅತ್ಯುತ್ತಮವಾಗಿ ತಂಡವನ್ನ ನಿಯಂತ್ರಿಸ್ತಾ ಇದ್ದಾರೆ. ನಮ್ಮ ಚನ್ನಪಟ್ಟಣದ ಸ್ಥಳೀಯ ಗ್ರಾಮೀಣ ಸೊಗಡಿನ ಪ್ರತಿಭೆಗಳನ್ನ ಹೆಕ್ಕಿ ತರುವಂತಹ ಒಂದು ಪ್ರಯತ್ನ ಇಲ್ಲಿ ಸಾಗ್ತಾ ಇದೆ. ಹಿರಿಸಾವೆ ಕಬಡ್ಡಿ ಪ್ರೀಮಿಯರ್ ಲೀಗ್ ಯುವ ಕಿಲಾಡಿ ಅದ್ಭುತವಾಗಿ ಒಳನುಗ್ಗಿ ಅಂಕ ಗಳಿಸಿಕೊಳ್ತಾರೆ. ಯಶಸ್ವಿ ರೈಡರಾಗಿ ಮುನ್ನುಗ್ತಾ ಇದ್ದಾನೆ. ಇದೀಗ ಲೋಲಾಂಕ ಪಡೆದರೆ ಪಂದ್ಯದ ಮೇಲೆ ಸಂಪೂರ್ಣ ಮೇಲುಗೈ ಸಾಧಿಸುವಂತ ಅವಕಾಶ. 4 ನಿಮಿಷಗಳ ಆಟ ಮಾತ್ರ ಬಾಕಿ ಈ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ. 4 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಬಹುತೇಕ
ಏಕಾಂಗಿ ದಾಳಿಗಾರ ಮತ್ತೆ ಸಂದಿಗ್ಧತೆಯ ಪರೀಕ್ಷೆಗೊಳಗಾಗ್ತಾ ಇದ್ದಾನೆ. ಧೈರ್ಯ ಮಾಡೋ ಇಲ್ಲ ಮಡಿ ದಾಳಿ ಮತ್ತೆ ಮಂಜು ಯಶಸ್ವಿಯಾಗಿ ಡಿಫೆನ್ಸ್ ನಲ್ಲಿ ರಘು ರೇಂಜರ್ಸ್ ಅಭಿಮಾನಿಗಳಲ್ಲಿ ಮುಗಿಲು ಮಿಟ್ಟಿದ ಗೆಲುವಿನ ಶೋಧನೆ ಮೂಡಿಬರ್ತಾ ಇದೆ. ಚಂದು ಏಕಾಗಿ ಹೋರಾಟ ಸಾಗ್ತಾ ಇದೆ. ರೈಡರ್ ಈಸ್ ಔಟ್. ಅದ್ಭುತವಾದ ಬ್ಲಾಕ್ ಕ್ಯಾಚ್ ಚಂದುವಿನ ಮೂಡಿ ಬಂದಿದೆ. ಈ ಆಟಗಾರನ ಏಕಾಂಗಿ ಹೋರಾಟ ಇಲ್ಲಿ ಸಾಗ್ತಾ ಇದೆ. ರಘು ರೇಂಜರ್ಸ್ ತಂಡ ಮುಂದಿನ ಪಂದ್ಯಕ್ಕೆ ನಾವು ಕರೆಯನ್ನು ನೀಡ್ತಾ ಇದ್ದೇವೆ. ಟೀಮ್ ಐಡಿಸಿ ವರ್ಸಸ್ ಶಿವ ವಾರಿಯರ್. ಗಮನಿಸಬೇಕು, ಎರಡು ತಂಡದ ತರಬೇತುದಾರರ ನಾಯಕರೇ. ಟೀಮ್ ಐಡಿಸಿ ವರ್ಸಸ್ ಶಿವ ವಾರಿಯರ್ಸ್. ಎರಡು ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕೆ ಈ ಕೂಡಲೇ ಸಜ್ಜಾಗಿರಬೇಕು, ತಡ ಮಾಡಬಾರ್ದು. ನೆಕ್ಸ್ಟ್ ಮ್ಯಾಚ್ ಬಿಟ್ವೀನ್ ಟೀಮ್ ಐಡಿಸಿ ವರ್ಸಸ್ ಶಿವ ವಾರಿಯರ್ಸ್. ನಿರ್ಣಾಯಕ 2 ನಿಮಿಷಗಳ ಆಟ. ಎರಡನೇ ಜರ್ಸಿ ಹೊತ್ತ ಆಟಗಾರನ ದಾಳಿ. ಅದ್ಭುತವಾದ ಬ್ಯೂಟಿಫುಲ್ ಕ್ಯಾಚ್, ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್ ಅಂತಾನೆ ಹೇಳ್ಬೋದು. ಅದ್ಭುತ ಪ್ರತಿಕ್ರಿಯೆ ಮೂಡಿ ಬರ್ತಾ ಇದೆ. ದಿಟ್ಟ ಆಟದ ಪ್ರದರ್ಶನವನ್ನ AB ಪವರ್ ರೈಡರ್ಸ್ ನೀಡ್ತಾ ಇದೆ. ರಘು ರೇಂಜರ್ಸ್ ತನ್ನ ರೇಂಜ್ನ ಮೀರಿ ಆಟವನ್ನು ಇಲ್ಲಿ ಆಡ್ತಾ ಇದೆ. ಮಂಜು ಮತ್ತು ರಾಜ್ಯ ಹಿರಿಯ ಡಿಫೆಂಡರ್ಗಳು ಅತ್ಯುತ್ತಮವಾಗಿ ತಂಡವನ್ನು ಮುನ್ನಡೆಸ್ತಾ ನಿಯಂತ್ರಿಸ್ತಾ ಈ ಪಂದ್ಯದ ಮೇಲೆ ನಿಯಂತ್ರಣ ಸಾಧಿಸ್ತಾ ಮೇಲುಗೈ ಸಾಧಿಸಿಕೊಳ್ತಾ ಇದ್ದಾರೆ. ಪರ್ಸೂಟ್ ಪ್ರಯತ್ನ. ಚಶ್ಮ 7 ಅಜಯ್. ಮಿಂಚಿನ ದಾಳಿಯನ್ನು ಮಾಡ್ತಾ ಈ ಪಂದ್ಯಕ್ಕೆ ಮಿಂಚಿನ ಗೆಲುವನ್ನ ಪಡೆದುಕೊಳ್ತಾ ಇದೆ ರಘು ರೇಂಜರ್ಸ್. ನಿರ್ಣಾಯಕ ನಿಮಿಷದ ಆಟ ಮಾತ್ರ ಬಾಕಿ. ಲಾಸ್ಟ್ 1 ಮಿನಿಟ್ ಮೂವ್. ರಘು ರೇಂಜರ್ಸ್ ಅಭಿಮಾನಿಗಳಿಗೆ ಮುಗಿಲು ಮಿಟ್ಟಿದೆ ಸಂಭ್ರಮಾಚರಣೆ. ಮತ್ತೆ ಡಿಫೆನ್ಸ್ ನಲ್ಲಿ ಅದ್ಭುತವಾಗಿ ಉತ್ತಮ ಪ್ರದರ್ಶನ ನೀಡ್ತಾ ಇದೆ ರಘು ರೇಂಜರ್ಸ್. ಸಂಜು, ಮಂಜು, ರಾಜೀವ ಮತ್ತು ಸುನಿಲ್. ಜೇಮ್ಸ್ ಪಾಂಡೆ ಹೆಸರಿದೆ. ಗೆಲುವಿನ ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ ಸುನಿಲ್. ಭರ್ಜರಿ ಗೆಲುವನ್ನು ರಘು ರೇಂಜರ್ಸ್ ಪಡ್ಕೊಳ್ತಾ ಇದೆ. ಮಲೆನಾಡಿನ ಮೊದಲ ಲೀಗ್ ಪಂದ್ಯದಲ್ಲಿ 16 ಅಂಕಗಳ ಅಂತರದ ಭರ್ಜರಿ ಗೆಲುವನ್ನು ದಾಖಲಿಸಿಕೊಳ್ತಾ ಈ ಪ್ರತಿಷ್ಠಿತ ಪಂದ್ಯಾವಳಿಯ ಪ್ರಥಮ ಗೆಲುವಿನ ಅಭಿಯಾನವನ್ನು ಆರಂಭಿಸಿಕೊಳ್ತಾ ಇದೆ ರಘು ರೇಂಜರ್ಸ್. ಕಂಗ್ರ್ಯಾಚುಲೇಷನ್ಸ್ ಟು